ಲೋಕಕದನ ಗೆಲ್ಲೋದಕ್ಕೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇವೆ. ಬೆಂಗಳೂರಲ್ಲಿ ಇವತ್ತು ಮೈತ್ರಿ ಪಡೆಯ ಬೃಹತ್ ಸಮನ್ವಯ ಸಭೆ ಇದೆ. ನಿನ್ನೆ ಮಂಡ್ಯದಲ್ಲಾಯಿತು, ಇವತ್ತು ಬೆಂಗಳೂರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ರಾಜ್ಯ ಮಟ್ಟದ ಜಂಟಿ ಸಭೆಯನ್ನ ಕರೆಯಲಾಗಿದೆ. ಸಮನ್ವಯ ಸಭೆ ನಡೆಸಿ ಅಖಾಡಕ್ಕೆ ಧುಮುಕೋದಕ್ಕೆ ಸಜ್ಜಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಹಿಂದಿಕ್ಕೋದಕ್ಕೆ ಜಂಟಿ ಸಮರ ತಂತ್ರವನ್ನ ನಡೆಸಲಾಗ್ತಾ ಇದೆ. ಉಭಯ ಪಕ್ಷದ ತಳಮಟ್ಟದ ನಾಯಕರ ಹೊಂದಾಣಿಕೆಗೆ ಸದ್ಯಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎರಡೂ ಪಕ್ಷದ ನಾಯಕರು. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ನಿನ್ನೆ ಮಂಡ್ಯದಲ್ಲಿ ಸಮನ್ವಯ ಸಭೆ ಆಯಿತು, ಸೊ ಇವತ್ತು ಬೆಂಗಳೂರಲ್ಲಿದೆ. ಇವತ್ತು ಬೆಂಗಳೂರಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆಗೆ ತೆಗೆದುಕೊಳ್ಳಲಾಗುತ್ತೆ, ಏನೇನಾಗುತ್ತೆ? ಸಭಾ ಖಂಡಿತ ರಾಜ್ಯ ಮಟ್ಟದ JDS ಹಾಗೂ BJPಯ ಜಂಟಿ ಮೈತ್ರಿ ಸಮನ್ವಯ ಸಭೆ ಇವತ್ತು ಮೊದಲ ಬಾರಿಗೆ ನಡೀತಾ ಇರುವಂಥದ್ದು. ಬೆಂಗಳೂರಿನ ಖಾಸಗಿ ಹೋಟೆಲಲ್ಲಿ ಕೆಲವೇ ಗಂಟೆಗಳಲ್ಲಿ ಈ ಸಭೆ ಆರಂಭ ಆಗುತ್ತೆ. ಸಭೆಯ ಪ್ರಮುಖ ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಅಜೆಂಡಾಗಳು ಪಾಯಿಂಟ್ ನಂಬರ್ 1, ಹೆಸರಿನಲ್ಲೇ ಹೇಳುವಾಗೆ ಸಮನ್ವಯ. ಕಾರ್ಯಕರ್ತರಲ್ಲಿರುವಂತಹ ಸಮನ್ವಯ ಕೊರತೆ ಬಹಳಷ್ಟು ನಾಯಕರಿಗೆ ಈಗಾಗಲೇ ಗಮನದಲ್ಲಿರುವಂಥದ್ದು. BJP ಹಾಗೂ JDS ನಾಯಕರ ನಡುವೆ ಇರುವಂಥ ಸಮನ್ವಯತೆಯನ್ನು ಹೆಚ್ಚಿಸುವಂಥ, ಅಂದರೆ ಸಮನ್ವಯತೆಯನ್ನು ಕೊರತೆಗಳನ್ನು ನೀಗಿಸುವಂಥ ಪ್ರಯತ್ನ ಇವತ್ತಿನ ಸಭೆಯಲ್ಲಿ ಮಾಡುವಂಥದ್ದು. ಇನ್ನು ಪಾಯಿಂಟ್ ನಂಬರ್ 2, ನೇರವಾಗಿ ಹೇಳೋದಾದರೆ ಸ್ಥಳೀಯ ನಾಯಕರಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ JDS ಹಾಗೂ BJPಯ ಸ್ಥಳೀಯ ನಾಯಕರೇನಿದ್ದಾರೆ ಅವರ ನಡುವೆ ಒಂದಷ್ಟು ಮುನಿಸಿದೆ. ಆ ಮುನಿಸನ್ನು ಬಗೆಹರಿಸುವಂಥ ಪ್ರಯತ್ನ ಇವತ್ತಿನ ಜಂಟಿ ಸಮನ್ವಯ ಸಭೆಯಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಎಲೆಕ್ಷನ್ ಇರುವಂಥ ಕಾರಣ ಈ ಎಲೆಕ್ಷನ್ನ ಒಂದಷ್ಟು ಪ್ರಚಾರ ಏನಿದೆ, ರೂಟ್ ಮ್ಯಾಪ್ ಏನಿದೆ, ಹಿರಿಯ ನಾಯಕರೆಲ್ಲ ಬರ್ತಾರೆ. BJPಯ ಹಿರಿಯ ನಾಯಕರಿರ್ಬೋದು, JDSನ ಒಂದಷ್ಟು ಹಿರಿಯ ನಾಯಕರೇನಿರ್ಬೋದು, ಆ ಪ್ರಚಾರದ ಒಂದಷ್ಟು ರೂಟ್ ಮ್ಯಾಪ್ಗಳನ್ನು ಇವತ್ತಿನ ಈ ಜಂಟಿ ಸಮನ್ವಯ ಸಭೆಯಲ್ಲಿ ಚರ್ಚೆ ಕೂಡ ಆಗ್ತಿರುವಂಥದ್ದು. ಈ ಸಭೆಯ ಬಳಿಕ ಸ್ಥಳೀಯ ನಾಯಕರಲ್ಲಿರ್ಬೋದು, ಸ್ಥಳೀಯ ಕಾರ್ಯಕರ್ತರಲ್ಲಿರ್ಬೋದು ಒಟ್ಟಾಗಿ ಕೆಲಸ ಮಾಡಬೇಕು, ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತಿನ ಜಂಟಿ ಸಮನ್ವಯ ಸಮಿತಿಯಲ್ಲಿ ಕೊಡುವಂಥದ್ದು. ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.